ಕೋಟೆಯಿಂದ ಅದೇ ಡೆಲ್ಟಾ ಬೀಚ್ಗೆ ಹೋಗೋಣ ಸಂತೆಕಟ್ಟೆಗೆ ಅಂತ ಯೋಚನೆ ಮಾಡಿದ್ವಿ. ಅದಕ್ಕೆ ನನ್ನ ಫ್ರೆಂಡ್ ಹತ್ರ ಇದ್ದವನು ಏನು ಫೆರಿಯಿಂದ ಕರ್ಕೊಂಡು ಹೋಗ್ತಾರಂತ ಅದೇ ಬೀಚ್ಗೆ. ಅದನ್ನು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲ ಹಿಡನ್ ಜಾಗಗಳಲ್ವಾ, ನೋಡಿಕೊಂಡು ಕರ್ಟಸಿಟ್ಟು ಆತ್ರೇಯ ನೋಡಿ. ಹಿಂಗೆ ಫ್ರೆಂಡ್ಸ್ ಇದ್ದರೆ ಹೆಲ್ಪ್ ಆಗುತ್ತೆ. ಗೋಕರ್ಣದಲ್ಲಿ ಕಿರಣ್ ಬ್ರೋರು ಅವತ್ತು ಅಲ್ಲಿ ತೋರಿಸ್ಕೊಟ್ರಲ್ಲ, ಫೆರಿ ಫ್ರಮ್ ಗೋಕರ್ಣ ಟು ಕುಮಟಾ. ಇಲ್ಲೆಲ್ಲ ಫೆರಿ ರೈಡ್ ಈ ಥರ ಎಲ್ಲ ಇದೆ ಅಂತ ಗೊತ್ತೇ ಇರಲಿಲ್ಲ ಗುರು. ಊರೊಳಗಿದೆಲ್ಲ. ಇದು ಬ್ರಹ್ಮಾವರ ಆ್ಯಕ್ಚುಲಿ. ಅದು ಊಡೆ ಪಡುಕೆರೆನಾ ಆತ್ರೇಯ? ಅದು ಊಡೆ ಓಕೆ. ಸಂತೆಕಟ್ಟೆ ಊಡೆ ಓಕೆ. ಅಲ್ಲಿ ಬ್ರಹ್ಮಾವರದಿಂದ ಸಂತೆಕಟ್ಟೆ ಊಡೆಗೆ ಫೆರಿ ರೈಡ್. ಸೈಕ್ ಅನ್ಕೊಳ್ಳಿ ಗಾಯ್ಸ್. ಎಕ್ಸ್ಪ್ಲೋರ್. ಬೀಚ್ ಎಲ್ಲ ನಾವೆಲ್ಲ ಕೋಸ್ಟಲ್ ಸೈಡ್ ಎಲ್ಲ ಫುಲ್ ಸಮುದ್ರಗಳೇ. ಆದರೆ ಫೆರಿ ರೈಡ್ ಇಷ್ಟೊಂದೆಲ್ಲ ಇದೆ ಅಂತ ಗೊತ್ತು, ಯಾರಿಗೆ ತಾನೇ ಗೊತ್ತಿರುತ್ತೆ. ಫೆರಿ ಹೊಳ್ತು ಈ ಕಡೆಯಿಂದ ಆ ಕಡೆಗೆ ಹೋಗುತ್ತೆ. ನೋಡಿ ಹೀಗಿದೆ. ಈ ಕಡೆಯಿಂದ ಆ ಕಡೆ ಆಲ್ಮೋಸ್ಟ್ 30 ಕಿಲೋಮೀಟರ್ ಸೇವ್ ಆಗುತ್ತೆ. ದೇವರೇ, ಡೆಲ್ಟಾ ಪಾಯಿಂಟ್ಗೆ ಹೋಗ್ತೈತೆ ಇದು. ಈ ಕಡೆಯಿಂದ ಆ ಕಡೆ ಅದೇ ಕೊಕೊನಟ್ ರೋಡ್ ಸಂತೆಕಟ್ಟೆ ಮೇಲೆ ಆ ಕಡೆಯಿಂದ ಬರಬೇಕು ಇಲ್ಲಿಗೆ. ಬರೀ ಲೋಕಲ್ವರೆಗೆ ಅಷ್ಟೇ ಗೊತ್ತಿರೋದು. ಅದೇ ಡೆಲ್ಟಾ ಪಾಯಿಂಟ್, ಅದು ಹುಡಿ. ಹಿಂಗಿದೆ ನೋಡಿ. ಹೊರಟರು ನೋಡಿ ಫೆರಿ ರೈಡ್ ಬ್ರಹ್ಮಾವರ. ಹೀಗಿದೆ. ₹10 ಒಂದು ಗಾಡಿಗೆ, ₹10 ಒಂದು ಪರ್ಸನ್ಗೆ. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ 40 ಕಿಲೋಮೀಟರ್ಸ್ ಅಂತೆ ಗುರು. ರೋಡಲ್ಲಿ ಹೋದರೆ ಮಿನಿಮಮ್ 1 ಲೀಟ್ರು ಪೆಟ್ರೋಲ್ ಆದರೂ ಬೇಕು. ಏನೋ ಟೈಮಿಂಗ್ಸ್ ಇದೆ, ಟೈಮಿಂಗ್ಸ್ ನೋಡ್ಕೊಂಬರಬೇಕು. ಪರ್ ಡೇ 10 ರೈಡ್ಸ್ ಅಂತೆ. ಅವರಿಗೆ ಹೋಗೋದು ಬರೋದು ಒಂದು ಸಲ, ಹಾಫ್ ಆನ್ ಅವರ್ ಬ್ರೇಕ್. ಅದೇ ಜನ ಗೊತ್ತಿಲ್ಲ ಇನ್ನೂ, ಜನ ಗೊತ್ತಾದ್ಮೇಲೆ ಹಾಳಾಗ್ಬಿಡುತ್ತೆ. ನೋಡಿ ಶಿಪ್ ಡಾಕ್ ಇದೆ ನೋಡಿ ಅಲ್ಲಿ. ಕ್ರೂಸ್ ಶಿಪ್ ಅಲ್ವಾ ಆತ್ರೇಯ ಅದು? ಹಾಂ, ಕ್ರೂಸ್ ಶಿಪ್ ಹೆಂಗಿದೆ ನೋಡಿ ಗುರು, ಕ್ರೇಜಿ. ಏನಿದೆ ಹೆಸರು ಕ್ರೂಸ್ ಶಿಪ್ದು ನೋಡಬೇಕು. ಅದೇ ಇದೆ, ರಿವರ್ ಹೋಗಿ ಸಮುದ್ರಕ್ಕೆ ಜಾಯಿನ್ ಆಗೋದು ಕ್ರೂಸ್ ಶಿಪ್. ಹಿಂಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ಗಳು. ಎಲ್ಲರೂ ಸಿಗಂದೂರು ಒಂದೇ ಅಂತ ಅನ್ಕೊತಾರೆ. ಏನೋ ಆದರೆ ಎಲ್ಲ ಕಡೆ ಓವರ್ ರೇಟೆಡ್ ಮಾಡಿಬಿಟ್ಟಿದ್ದಾರೆ. ಈ ಕಡೆ ಒಟ್ಟಿನಲ್ಲಿ ಕೋಸ್ಟಲ್ ಕಡೆ ತುಂಬ ಸಿಗ್ತಾವೆ ಈ ಥರ. ನೋಡಿಕೊಂಡು ಸ್ವಲ್ಪ ಇದು ಮಾಡ್ಕೊಬೇಕಷ್ಟೆ. ಏನು ರಾಯಲ್ಲು ಡೆಲ್ಟಾನಾ? ಓ, ಡೆಲ್ಟಾ ರಾಯಲ್ ಕಸಿನೋನಾ? ಕ್ರೂಸ್ ಶಿಪ್. ಡೆಲ್ಟಾ ರಾಯಲ್ ಹಿಂಗಿದೆ ಅಷ್ಟೇ ನೋಡಿ. ಎಕ್ಸಿಟ್ ಆಗ್ತಾ ಇದ್ದೀವಿ. ಹಿಂಗೆ ಬಂದೇ ಬಿಟ್ವಿ. ಯಾಕಂದ್ರೆ ಕಾರ್ಗಳೆಲ್ಲ ನಿಂತೋಗೋರು ಇಲ್ಲಿ ಕಡೆ ಹೋಗೋಕ್ಕೆ. ಹತ್ತತ್ರ ಹಾಂ,
ಡೆಲ್ಟಾ ಪಾಯಿಂಟ್ ಉಡುಪಿ. ಒಳ್ಳೆ ರೈಡ್ ಗುರು, ಎಕ್ಸ್ಪೀರಿಯನ್ಸ್ ಮಾಡಿ ಒಂದ್ಸಲ. ರೈಟ್ ಅಲ್ವಾ? ಡೆಲ್ಟಾ ಪಾಯಿಂಟ್ ಹೋಗ್ತಾ ಇರೋದು. ಒಳ್ಳೆ ಬಿಸಿಲು ಗುರು, ನೆಕ್ಸ್ಟ್ ಲೆವೆಲ್ ಬಿಸಿಲಿದೆ. ಒಳ್ಳೆ ಮೀನೂಟ ಸಿಗುತ್ತಿಲ್ಲಲ್ಲ, ಬಂದಾಗ ಟ್ರೈ ಮಾಡಿ. ಈ ಕೊಕೊನಟ್ ಎಲ್ಲ ಹೆಂಗಿದೆ, ಕೊಕೊನಟ್ ಟ್ರೀಸ್, ಕಂಟ್ರಿ ಸೈಡ್ ಫೀಪ್. ಹೋಗಿ ಇದೆಲ್ಲ ಎಂಡ್ ಪಾಯಿಂಟ್ ಅಷ್ಟೇ ಅಲ್ವಾ? ಆ ಬಿಡು, ಕಲ್ಗುಲವಲ್ಲ ಸಾಕು ನಮಗೆ. ಡೆಲ್ಟಾ ಪಾಯಿಂಟ್ ಸ್ಟಾಪ್.